ಅರ್ಜಿ ಹಾಕುವ ಮೊದಲೇ ಸೈಟ್ನ ಹಂಚಿದ್ದಾರಾ ಆಯುಕ್ತರು? ಮೂಡ ಆಯುಕ್ತರ ವಿರುದ್ಧ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ ಆರೋಪವನ್ನ ಮಾಡ್ತಾ ಇದ್ದಾರೆ. 1 ವರ್ಷ 3 ಲಕ್ಷ ಚದರ ಅಡಿ ಬದಲಿ ನಿವೇಶನವನ್ನ ಮಂಜೂರು ಮಾಡಿದ್ದಾರೆ. ಹಗರಣದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ದೊಡ್ಡ ಹಗರಣ ಒಂದು ನಡೆದಿದೆ. ಮೂಡ ಆಯುಕ್ತ ಸೇರಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ಸಿಎಂ ಸಚಿವ ಮಹದೇವಪ್ಪ ಹಗರಣದ ತನಿಖೆ ನಡೆಸಬೇಕು. ಮೈಸೂರಿನಲ್ಲಿ ಮಾತನಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಶಾಸಕರು. ಇನ್ನು ಈ ಒಂದು ಹಗರಣದ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಖುದ್ದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಶ್ರೀವತ್ಸ ಅವರೇ ಇದ್ದಾರೆ. ಶ್ರೀವತ್ಸ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶ್ರೀವತ್ಸ ಅವರೇ, ಇಡೀ ಮೈಸೂರು ಕಳೆದ 20-25 ವರ್ಷಗಳಲ್ಲೇ ಕಂಡು ಕೇಳರಿಯದಂತ ದೊಡ್ಡ ಹಗರಣ ಇದು ಅನ್ನೋ ಆರೋಪ. ಆಕ್ಚುಲ್ ಆಗಿ ಸಂಕ್ಷಿಪ್ತವಾಗಿ ಈ ಹಗರಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನ್ ಹೇಳ್ತೀರಿ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 16 ವರ್ಷಗಳಿಂದ 3 ಥರದ ವ್ಯವಹಾರಗಳು ಅವ್ಯವಹಾರಗಳು ನಡೀತಾ ಇದೆ ಅನ್ನೋದು ಆಗಾಗ ಕೇಳಿ ಬರ್ತಾ ಇರುವಂಥ ಅಂಶ. ಅದರಲ್ಲಿ ಮೊದಲನೇದು ಬದಲಿ ನಿವೇಶಗಳನ್ನು ಕೊಡುವಂಥದ್ದು, ಎರಡನೇದು 50-50 50-50 ಅನುಪಾತದಲ್ಲಿ ನಿವೇಶನಗಳನ್ನು ಕೊಡುವಂಥದ್ದು, ಮೂರನೇದು ಯಾವುದು ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನು ಕೊಡುವಂಥದ್ದು. 3 ರೀತಿಯಲ್ಲಿ ನಡೀತಾ ಇದೆ ಅನ್ನೋದು ಭಾಳ ವರ್ಷದಿಂದ ಕೇಳಿಬಂದಂಥ ಆರೋಪ. ಆದರೆ ಈಗ ನಾವು ಎತ್ತಿರುವ ವಿಷಯ, ನಾವು ತೆಗೆದುಕೊಂಡಿರುವ ಹೋರಾಟ, ಕಳೆದ 1 ವರ್ಷದಿಂದ ಈಚೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ಕೇಸಿಗೆ ಏನು ಇವರು ನೆನ್ನೆ ಆದೇಶವನ್ನು ಮಾಡಿದ್ದಾರೆ, ಸುಮಾರು 1 ವಾರಗಳ ಹಿಂದೆ 81,000 ಸ್ಕ್ವೇರ್ ಫೀಟ್ಗಳನ್ನು ಅಲಾಟ್ ಮಾಡಬೇಕು, ಅದು ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ ಅಂತ ಏನು ಕೊಟ್ಟಿದ್ದಾರೆ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. 2 ಸಂಗತಿಗಳನ್ನು ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸಿದ್ವಿ. ಒಂದು 81,000 ಸ್ಕ್ವೇರ್ ಫೀಟಿನ ಹಗರಣ, ಇನ್ನೊಂದು ಬರಬಹುದು ಅಥವಾ ಮಾಡಬಹುದು 98,000 ಒಂದು ಸ್ಕ್ವೇರ್ ಫೀಟಿನ ಹಗರಣ ಬರ್ತಾ ಇದೆ, ಅದು ಆದೇಶಕ್ಕಾಗಿ ಕಾದಿದೆ ಅನ್ನುವ 2 ಕಂಪ್ಲೇಂಟನ್ನು ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ದೆ. ಆದರೆ ಇವತ್ತು 2 ನಿಜ ಆಗಿದೆ. 2 ಡಾಕ್ಯುಮೆಂಟು ನನ್ನ ಹತ್ರ ಬಂದಿದೆ. ಮೊದಲನೇದು 81,000 ಹಗರಣದ ಒಂದು ಡಾಕ್ಯುಮೆಂಟ್ ಆದರೆ, ಎರಡನೆಯ ಪ್ರತಿ ನಮ್ಮ ಹತ್ರ ಬಂದಿರುವಂಥದ್ದು ಆದೇಶ ಪ್ರತಿ 98,206. ಹಾಗಾಗಿ ಇವೆರಡೂ ಪ್ರತಿಗಳನ್ನು ಇಟ್ಕೊಂಡು, ಆದೇಶವನ್ನು ಇಟ್ಕೊಂಡು ಈ ಬಾರಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆ. ಹಾಗಾಗಿ ನೀವು ಇದನ್ನು ತನಿಖೆ ಮಾಡಬೇಕು, ಆಯುಕ್ತರ ಮೇಲೆ ಕ್ರಮ ತಗೋಬೇಕು, ವಾಪಸ್ ಸೊಸೈಟಿಗಳನ್ನು ಪಡಿಬೇಕು ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀನಿ. ಅಲ್ಲ, ಇದು 2 ಆದೇಶದ ಕಾಪಿ ನಿಮ್ಮ ಹತ್ರ ಏನಿದೆ, ಇದರಲ್ಲಿ ಪ್ರಮುಖವಾಗಿ ಇದು 50-50ಗೆ ಬರುತ್ತೋ ಅಥವಾ ಬದಲಿ ನಿವೇಶನಕ್ಕೋಸ್ಕರನೇ ಕೊಡ್ತಾರೋ ಅಂತ ಆದೇಶನೋ ಶ್ರೀವತ್ಸ ಅವರೇ? ಇದರಲ್ಲಿ ಈ 2 ಕಾಪಿಗಳಲ್ಲಿ ಕೊಟ್ಟಿರುವಂಥದ್ದು ಈ ಹಿಂದೆ ನಗರಾಭಿವೃದ್ಧಿ ಪ್ರಾಧಿಕಾರ ಬೇರೆ ಬೇರೆಯ ಕಾರಣಕ್ಕೆ ವಶಪಡಿಸಿಕೊಂಡಿರುವ ಜಮೀನಿಗೆ ಬದಲಿಯಾಗಿ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಒಂದು 81,000 ಸ್ಕ್ವೇರ್ ಫೀಟನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು, ಹಿಂದೆ ನಾವು ಜಾಗವನ್ನು ತೆಗೆದುಕೊಂಡಿದ್ದೀವಿ, ಅವರಿಗೆ ಆವಾಗ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥ 2 ಪ್ರಕರಣಗಳು ಒಂದೇ ಕೇಸಿನ 2 ಮುಖಗಳು, ಅಂದರೆ ಒಂದೇ ನಾಣ್ಯದ 2 ಮುಖಗಳ ರೀತಿಯಲ್ಲಿ ಪರಿಹಾರಕ್ಕಾಗಿ ಕೊಡ್ತಾ ಇರುವಂಥ ಆದೇಶದ ಪ್ರತಿ ನನ್ನ ಕೈಯಲ್ಲಿದೆ. ಶ್ರೀವತ್ಸ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ವಕೀಲ ಅರುಣ್ ಕುಮಾರ್ ಅವರು ಕೂಡ ನೇರವಾಗಿ ಹೇಳಿದ್ರು, ಯಾವುದೇ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ನಡೆದ ಬಳಿಕ ಹಿಂದಕ್ಕೆ ಹೋಗಿ ಮತ್ತೆ ಭೂ ಸ್ವಾಧೀನಕ್ಕೆ ಪರಿಹಾರ ಕೊಡುವಂಥದ್ದು ಅಥವಾ ಅಲ್ಲೊಂದಿಷ್ಟು ಮಾಡಿರುವಂಥ ಆದೇಶದ ಮಾರ್ಪಾಡುಗಳನ್ನು ಈಗ ಮಾಡುವಂಥ ಪ್ರಕ್ರಿಯೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಜೊತೆಗೆ ರಘು ಕೌಟಿಲ್ಯ ಅವರು ಹೇಳ್ತಾ ಇದ್ದಾರೆ, ಇದು ಬಹಳ ದೊಡ್ಡ ಹಗರಣ, CIDಗೆ ಕೊಡಬೇಕು, CBIಗೆ ಕೊಡಬೇಕು ಈ ಒಂದು ಪ್ರಕರಣವನ್ನು ಅಂತ ಆಗ್ರಹಿಸ್ತಾ ಇದ್ದಾರೆ.
ಅಲ್ಲ, ನಿಜ ಇದು. ಏನಂದರೆ 1964ರಲ್ಲಿ ಒಬ್ಬ ವ್ಯಕ್ತಿ ಜಾಗವನ್ನು ಪಡೀತಾರೆ, 79ರಲ್ಲಿ ಅವರು ಇನ್ಯಾರಿಗೋ ಅಂದರೆ ಅದನ್ನು ಅಕ್ವೈರ್ ಮಾಡಿಕೊಂಡು ಕೊಟ್ಟಿದ್ದಾರೆ. 79ರಲ್ಲಿ ಪರಿಹಾರ ಕೊಟ್ಟಿಲ್ಲ ಅಂತೇಳಿ 2023ಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೊರಡ್ತಾರೆ. ಅಂದರೆ ಆವಾಗಿನ ಬೆಲೆ ಎಷ್ಟಿತ್ತು, ಈವಾಗಿನ ಬೆಲೆ ಎಷ್ಟಿದೆ ಅನ್ನೋದನ್ನು ನಾವು ಭ್ರಷ್ಟಾಚಾರದ ವಾಸನೆಯನ್ನು ಕಂಡುಹಿಡಿಬೋದು. ಎರಡೂ ಪ್ರಕರಣಗಳಲ್ಲಿ ಅದನ್ನೇ ಮಾಡಿದ್ದಾರೆ. ಒಂದಕ್ಕೆ 81,000 ಚದರ ಅಡಿ ಕೊಡೋದಾದರೆ 79ನೇ ಇಸ್ವಿಯ ಅವತ್ತು ತೆಗೆದುಕೊಂಡಂಥ ಪರಿಹಾರಕ್ಕೆ ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಇನ್ನೊಂದು ಪ್ರಕರಣದಲ್ಲಿ 98,000 ಚದರ ಅಡಿಯ ಪ್ರಕರಣದ ಆದೇಶವನ್ನು ಮಾಡಿದ್ದಾರೆ. ಅಂದರೆ ಯಾವತ್ತೋ ತೆಗೆದುಕೊಂಡಿದ್ದಕ್ಕೆ ಈಗ ಫೈಲನ್ನು ಕ್ರಿಯೇಟ್ ಮಾಡಿ ಎಲ್ಲ ಕಾನೂನಿನ ಉಲ್ಲಂಘನೆ, ಎಲ್ಲ ನಾರ್ಮ್ಸ್ನ ಉಲ್ಲಂಘನೆ ಆಗಿದೆ. ಬಹಳ ಆಶ್ಚರ್ಯ ಅಂದರೆ ನಿಮಗೆ ತೋರಿಸ್ತೀನಿ ನಾನು ಇಲ್ಲೊಂದು ಪೇಪರು. ಇದರಲ್ಲಿ ಆದೇಶವನ್ನು ಕೊಟ್ಟಿರುವಂಥ ಕಾಪಿಯಲ್ಲಿ 7ನೇ ತಾರೀಕು ಅಂತ ಮೆನ್ಷನ್ ಆಗಿದೆ. 7/10/2023ರಲ್ಲಿ ಆದೇಶವನ್ನು ಮಾಡಿದ್ದೀನಿ ಅಂತ ಆಯುಕ್ತರು ಸ್ವತಃ ಸಿಗ್ನೇಚರನ್ನು ಮಾಡಿದ್ದಾರೆ. ಆದರೆ ಮೊದಲನೆಯ ಪುಟದಲ್ಲಿ ಶಾಂತಮ್ಮ ಅನ್ನೋರಿಗೆ ಕೊಡ್ತಾ ಇದ್ದೀವಿ, ಅವರ ಮನವಿ ತೆಗೆದುಕೊಂಡಿರೋದು 20ನೇ ತಾರೀಕು ಅನ್ನುವಂಥದ್ದು. ಅಂದರೆ 20ನೇ ತಾರೀಕು ಮನವಿ ಕೊಡ್ತಾರೆ ಅಂತ ಗೊತ್ತಾಗಿ 7ನೇ ತಾರೀಕೆ ಆದೇಶವನ್ನು ಮಾಡಿಬಿಟ್ಟಿದ್ದಾರೆ. ಇದು ಇಲ್ಲಿ ಇರುವಂಥದ್ದು. ಆದೇಶ ಅವ್ರ ಹತ್ರ ಮನವಿ ತಗೊಂಡಿರೋದು ಅಥವಾ ಅವರು ಕೊಟ್ಟಿರೋದು 20ನೇ ತಾರೀಕು. ಅಲ್ಲ, ನನಗೆ ಶ್ರೀವತ್ಸ ಅವರ ಈ ಪ್ರಕರಣ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ನನಗೆ ಕುತೂಹಲ ಇದೆ. 1979ರಲ್ಲೇ ಭೂ ಸ್ವಾಧೀನ ಮಾಡಿಕೊಂಡು ಆ ಒಂದು ಪ್ರಕ್ರಿಯೆಗೆ ಅವತ್ತು ಕೊಡಬೇಕಾದಂಥ ಪರಿಹಾರದ ಮೊತ್ತ ಏನಿದೆಯೋ ಅದಕ್ಕೆ ಸರಿ ಸುಮಾರು 20, 30, 40 ಪಟ್ಟು ಈಗ ಆಗಿರುತ್ತೆ. ಅದನ್ನು ಕೊಡಲಿಕ್ಕೆ ಮುಂದಾಗ್ತಿದಾರಲ್ಲ. ಈಗ ನೀವು ಕೂಡ ಕಾನೂನನ್ನು ತಿಳ್ಕೊಂಡಿದ್ದೀರಿ. ಈ ರೀತಿಯ ಅವಕಾಶಗಳು ಕಾನೂನಲ್ಲಿ ಇದೆಯಾ? ಮೊದಲನೇ ಪ್ರಶ್ನೆ. ಎರಡನೇದು, ಈಗ ನಿಮ್ಮ ಹೋರಾಟದ ಹಾದಿ ಏನು? ಮೊದಲನೇದು, ಇದಕ್ಕೆ ಈಗ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಇದು ಬೋರ್ಡ್ಗೆ ಬರಬೇಕಾಯಿತು. ನಗರಾಭಿವೃದ್ಧಿ ಏನು ಇಲಾಖೆ ನಮಗೇನಿದೆ ಮೂಡಾದ ಮೀಟಿಂಗಿಗೆ ತಂದು ಇದನ್ನು ಎಲ್ಲ ಸದಸ್ಯರ ಒಪ್ಪಿಗೆ ಮೇಲೆ ಇದನ್ನು ಏನಾಗಬೇಕು ಅನ್ನೋದು ಡಿಸ್ಕಷನ್ ಆಗಬೇಕಾಗಿತ್ತು. ಮೊದಲನೇದು 79ನೇ ಇಸ್ವಿಗೆ ಈಗ ಕೊಡೋಕ್ಕೆ ಬರೋಲ್ಲ. ಎರಡನೇದು, ನಮ್ಮ ಹೋರಾಟ ಇರುವಂಥದ್ದು ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆ. ಕಳೆದ 3-4 ದಿವಸದಿಂದ ಇದರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ. ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀವಿ, ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಕೊಟ್ಟಿದ್ದೀವಿ. ಇದು ಬಂದ ತಕ್ಷಣವೇ ತಾವು ಮುಖ್ಯಮಂತ್ರಿಗಳು ಸ್ವಚ್ಛ ಆಡಳಿತವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇರುವಂಥ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗೆ ಮುಖ್ಯ ಆಯುಕ್ತರನ್ನು ಅಮಾನತ್ನಲ್ಲಿಟ್ಟು ಸೂಕ್ತವಾದಂಥ ತನಿಖೆಯನ್ನು ಇಷ್ಟೊತ್ತಿಗಾಗಲೇ ಪ್ರಾರಂಭ ಮಾಡಬೇಕಾಗಿತ್ತು. ನೀವು SITಗಾದರೂ ಕೊಡ್ರಿ, ಯಾವುದಕ್ಕಾದರೂ ಕೊಡಿ, ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಮಾಡಿಸಿ. ಒಟ್ಟಿನಲ್ಲಿ ಇಷ್ಟೊತ್ತಿಗಾಗಲೇ ನೀವು ಆಯೋಗವನ್ನು ಮಾಡಿ ತನಿಖೆಯನ್ನು ಶುರು ಮಾಡಬೇಕಾಗಿತ್ತು. ನಾವು ಹೇಳ್ತಿರೋದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ನಿಮ್ಮ ಮೂಗಿನ ಕೆಳಗಡೆ ನಡೀತಾ ಇರುವಂಥ ಮೂಡಾದ ಅವ್ಯವಹಾರ. ತಾವೇನೇ ಕಳೆದ ಆಗಸ್ಟಿನಲ್ಲಿ ಮೈಸೂರಿನಲ್ಲಿ KDP ಸಭೆ ನಡೆದಂಥ ಸಂದರ್ಭದಲ್ಲಿ ಮೂಡಾದ ಆಯುಕ್ತರಿಗೆ ವಾರ್ನ್ ಮಾಡಿದ್ರಿ. ಎಲ್ಲ ಆಜ್ಞೆಗಳ ಉಲ್ಲಂಘನೆ ಆಗಿದೆ. ಅದರಿಂದ ನಾನು ಹೋರಾಟವನ್ನು ಮಾಡಬೇಕು ಅಂತ ಹೇಳ್ತೀನಿ. ಧನ್ಯವಾದ ಶ್ರೀವತ್ಸ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.